ಸರ್, ನಿನ್ನೆ ಸುದೀರ್ಘವಾಗಿ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆ ಮಾಡಿದಿರಿ. ಈಗ ಹೈಕಮಾಂಡ್ ಜೊತೆ ನಾಯಕರುಗಳ ಜೊತೆ ಚರ್ಚೆ ಮಾಡಿದಿರಿ. ಏನು ಡೈರೆಕ್ಷನ್ ಕೊಟ್ಟಿದ್ರು ಸರ್ ಈ ಮೂಡ ವಿಚಾರವಾಗಿ? ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಅವರನ್ನು ನಮ್ಮ ಹೈಕಮಾಂಡ್ನವರು, ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಎಲ್ಲ ಕರೆಸಿ ಮಾತನಾಡಿದ್ದಾರೆ. ಮುಂದೆ ಏನು 29ನೇ ತಾರೀಕು ಈ ಮೂಡ ಹಗರಣದ ಬಗ್ಗೆ ಕೇಸ್ ಬರ್ತಾ ಇದೆ, ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಒಂದು ವೇಳೆ ಪ್ರಾಸಿಕ್ಯೂಷನ್ನಲ್ಲಿ ಅವರು ಏನೋ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದರೆ ಏನು ಮಾಡಬೇಕು, ಅಥವಾ ಮಾಡಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಚರ್ಚೆ ಮಾಡಿದ್ದಾರೆ. ಮೋಸ್ಟ್ ಆಫ್ ಇಟ್ಸ್ ಆಲ್ ಪೊಲಿಟಿಕಲ್. ಕಾನೂನು ಪ್ರಕಾರ ನಾವು ಫೈಟ್ ಮಾಡೋದನ್ನ ಮಾಡ್ತಾನೇ ಇದ್ದೇವೆ. ಹಾಗಾಗಿ ಪೊಲಿಟಿಕಲಿ ನಾವೇನು ಸ್ಟ್ಯಾಂಡ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿ ತಿಳಿಸಿದ್ದಾರೆ. ಯಾಕೆಂದರೆ ನಮಗೆ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳ ಸಕ್ಸಸ್ ಸ್ಟೋರಿ ಏನಿದೆ ಅದರ ಬಗ್ಗೆ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದವರು ಅದರ ಬಗ್ಗೆ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೇನಾದರೂ ಮಾಡಿ ಡಿಸ್ಟೆಬಿಲೈಸ್ ಮಾಡಬೇಕು, ಸರ್ಕಾರವನ್ನೇ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂಥೇಳಿ ಚರ್ಚೆ ಆಗಿದೆ. ಮುಂದೆ 29th ಏನಾಗ್ತದೆ ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡ್ತೇವೆ. ಸರ್, ತಾವು ಕೂಡ ಇವತ್ತು ವೇಣುಗೋಪಾಲ್ ಅವರನ್ನ ಒಂದು ಭೇಟಿ ಆದರೆ, ನಿನ್ನೆ ರಾಹುಲ್ ಗಾಂಧಿ ಅವರು ನಿಮ್ಮ ಜೊತೆ 1-to-1 ಮಾತಾಡಿದರು. ಇಲ್ಲ, ಎಲ್ಲ ಪೊಲಿಟಿಕಲಿ ಈಗ ನಮಗೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾವು ಮಾತಾಡ್ತೇವೆ. ಬಂದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅಂತಿಮವಾಗಿ ಏನು ತೀರ್ಮಾನ ತಗೊಳ್ತಾರೋ ಅದರ ಪ್ರಕಾರ ನಾವು ಮುಂದುವರಿತೇವೆ. ಸರ್, ಈ ಕಾರ್ಕಳದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿದೆ ಮತ್ತು ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಪದೇ ಪದೇ ನಡೀತಾ ಇದೆ, ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ನೇರ. ಈಗಾಗಲೇ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಕಠಿಣವಾಗಿ ತಗೊಳ್ತೀವಿ. ಈಗಾಗಲೇ ಸುಮಾರು ಕಡೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ನಾವು ಅವ್ರ ಮೇಲೆ ಮೊಲಾಜಿಲ್ಲದೆ ಕ್ರಮ ತಗೊಂಡಿದ್ದೇವೆ. ಇದು ಈ ಪ್ರಕರಣದಲ್ಲೂ ಕೂಡ, ಈ ಕೇಸ್ನಲ್ಲೂ ಕೂಡ ತಗೊಳ್ತೀವಿ. ಅಲ್ಲ, ಲವ್ ಜಿಹಾದ್ನಂತ ತಿರುಗ್ತಾ ಇದೆ, ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಭಾಗಗಳಲ್ಲಿ. ಯಾರು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಆದರೆ ಅದು ನಿಜ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನು ಹೆಚ್ಚಿನ ಮಾಹಿತಿ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಂಥದ್ದೆಲ್ಲ ಸೆನ್ಸಿಟೈಸ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಈಗ ಅಲ್ಲಿ ಕೆಲವೊಂದಿಷ್ಟು ಅಂಶಗಳು ಬಂದಿದೆ, ವಿಡಿಯೋಗಳ ಅಸಲಿ ಇದೆ. ನೋಡಿ, ನಮಗೆ ಕಿರುಕುಳ ಕೊಡೋ ಪ್ರಶ್ನೆ ಬರೋದಿಲ್ಲ. ಏನೆಲ್ಲ ಎವಿಡೆನ್ಸ್ಗಳಿದೆ ಮತ್ತು ಈ ಕೇಸ್ನಲ್ಲಿ ಅವೆಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಚಾರ್ಜ್ ಶೀಟನ್ನು ಮೊದಲನೇ ಹಂತದಲ್ಲಿ ಹಾಕಿದ್ದಾರೆ. ಮತ್ತು ಮುಂದೆ ಅಡಿಷನಲ್ ಚಾರ್ಜ್ ಶೀಟು ಕೂಡ ಹಾಕ್ಬೋದು. ಆದರೆ ಪ್ರಿಲಿಮಿನರಿಯಾಗಿ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಯಾಕೆಂದರೆ 90 days ಒಳಗಡೆ ನಾವು ಚಾರ್ಜ್ ಶೀಟ್ ಹಾಕಲೇಬೇಕಾದಂಥ ಕಾನೂನಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ 90 ದಿವಸದ ಒಳಗಾಗಿ ಚಾರ್ಜ್ ಶೀಟು ಪ್ರಿಲಿಮಿನರಿಯಾಗಿ ಹಾಕಿದ್ದಾರೆ. ಅದರ ನಂತರ ಕೋರ್ಟ್ನಲ್ಲಿ ಇನ್ನೂ ಏನಾದರೂ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಇನ್ನೂ ಏನಾದರೂ ಅಡಿಷನಲ್ ಎವಿಡೆನ್ಸಸ್ಸು ಸಿಕ್ಕಿದಾಗ ಅದನ್ನು ಅಡಿಷನಲ್ ಚಾರ್ಜ್ ಶೀಟ್ ಅಂತೇಳಿ ಫೈಲ್ ಮಾಡ್ತಾರೆ. ಸರ್, ಈಗ ಜಿಂದಾಲ್ಗೆ ಭೂಮಿ ಕೊಟ್ಟಿರುವಂಥ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಯಾರು ಅದನ್ನು ವಿರೋಧ ಮಾಡಿದ್ರೋ ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ, ಅವರೇ ಇವತ್ತು ಕೂತ್ಕೊಂಡು ಅದನ್ನೇ ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಮೊದಲಿನಿಂದ, ಇವತ್ತು ಹೊಸದಾಗಲ್ಲ, ಮೊದಲಿನಿಂದನೂ ಕೈಗಾರಿಕೆಗಳಿಗೆ ಆಕರ್ಷಣೆ ಆದಂಥ ಪರಿಸರವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ. ಕರ್ನಾಟಕಕ್ಕೆ ಯಾಕೆ ಬರ್ತಾರೆ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಂಥೇಳಿ ಬರ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅವರು ಬಂದು ಇಲ್ಲಿ
ಇಂಡಸ್ಟ್ರಿ ಸ್ಥಾಪನೆ ಮಾಡಿ ಸ್ಟೀಲ್ ಪ್ಲಾಂಟ್ ಹಾಕಿ ಇವತ್ತು ಭಾಳ ಬೃಹದಾಕಾರವಾಗಿ ಬೆಳೆದಿದೆ. ನಾವು ಅವರಿಗೆ ಎಲ್ಲ ಹಂತದಲ್ಲೂ ಕೂಡ ಉತ್ತೇಜನವನ್ನು ಕೊಟ್ಕೊಂಡು ಬಂದಿದ್ದೇವೆ. ಅವರಿಗೆ ಬೇಕಾದಂಥ ಜಮೀನನ್ನು ಲೀಸ್ ಮೇಲೆ ಕೊಟ್ಕೊಂಡು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳಾಗದೆ ಇವೆಲ್ಲ ಕನ್ಫ್ಯೂಷನ್ನು ಕ್ರಿಯೇಟ್ ಆಗ್ತಾಯಿತ್ತು. ಆಗಿಂದಾಗಲೇ ಪ್ರಶ್ನೆಗಳು ಕೂಡ ಎಲ್ಲ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎದ್ದಿದ್ದಾವೆ. ನಾವು ಅದನ್ನು ನಮ್ಮ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನು ನಾವು ಕೇಳಿದ್ದೆವು. ಈಗ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳಿ ನಾವು ಇನ್ವೆಸ್ಟರ್ಸ್ ಮೀಟ್ ಅಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ. ಆಕರ್ಷಣೆ ಬೆಂಗಳೂರಿಗೆ ಬನ್ನಿ, ಕರ್ನಾಟಕಕ್ಕೆ ಬನ್ನಿ ಅಂತ ಕರಿತೇವೆ. ಆ ಕರೆದಾಗ ನಾವು ಅವರಿಗೆ ಜಮೀನು ಕೊಡುವಾಗ, ಪವರ್ ಕೊಡುವಾಗ, ಅಥವಾ ಈ ಬೇರೆ ಬೇರೆ ಫೆಸಿಲಿಟೀಸ್ ಕೊಡುವಾಗ, ಟ್ಯಾಕ್ಸ್ ಕನ್ಸೆಷನ್ ಕೊಡುವಾಗ ನಾವು ಇದನ್ನೆಲ್ಲ ಮಾಡಿಕೊಂಡೇ ಬರ್ತೀವಿ. ಇಷ್ಟು ವೆಲ್ ಎಸ್ಟ್ಯಾಬ್ಲಿಷ್ಡ್ ಇಂಡಸ್ಟ್ರಿ ಲಕ್ಷಾಂತರ ಜನರಿಗೆ ಕೆಲಸ ಕೊಡುವಾಗ ನಾವು ಅವರಿಗೆ ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವ್ರನ್ನ ಇಟ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಬೇಕು ಅನ್ನುವಂಥ ಒಂದು ಬ್ರಾಡರ್ ಥಿಂಕಿಂಗಲ್ಲಿ ನಾವು ಡಿಸಿಷನ್ ತೊಗೊಂಡಿದ್ದೇವೆ. ಹಾಗಾಗಿ ಇವತ್ತು ಅಲ್ಲಿ ಏನು ಆಫ್ಸೆಟ್ ಪ್ರೈಸ್ ಇದೆ ಅದು ಆ ಪ್ರೈಸನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸರ್, ಬಿಜೆಪಿ ಕೂಡ ಇದನ್ನೇ ಮೂವ್ ಮಾಡಿತ್ತು. ಏನು ಅವರೇನು ಕರ್ನಾಟಕಕ್ಕೆ ನಮಗೇನು ಬೇಡ ಅಂತ ಏನು ಅವರೇನು ಬಿಜೆಪಿ ಅವ್ರು ಬಿಟ್ಟಿರಲಿಲ್ಲ. ಬಿಜೆಪಿ ತೆಗೆದುಕೊಂಡ ತೀರ್ಮಾನಕ್ಕೂ ಕಾಂಗ್ರೆಸ್ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೂ ಅಂದರೆ ಅವರು ಭೂಮಿ ಕೂಡ ಕೊಟ್ಟಿದ್ರು, ನೀವು ಭೂಮಿ ಕೊಡೋಕ್ಕೆ ಕೊಟ್ಟಿದ್ದೀರಿ. ಏನು ಅವರು ನಮಗೆ ಆ ಸಂದರ್ಭದಲ್ಲಿ ನಮಗೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ನಮಗೂ ಕ್ಲಾರಿಫೈ ಮಾಡಿ ನಮ್ಮನ್ನು ವಿಶ್ವಾಸಕ್ಕೆ ತೊಗೊಂಡು ಮಾಡಿದರೆ ನಾವೇನು ಬೇಡ ಅಂತಿರಲಿಲ್ಲ. ಆದರೆ ನಮ್ಮನ್ನು ವಿಶ್ವಾಸಕ್ಕೆ ತೊಗೊಳ್ಳದೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದರು ಅಂತೇಳಿ ಅದಕ್ಕೆ ನಾವು ವಾಪಸ್ ಮಾಡಿದ್ದು. ಈಗ ನಾವು ಇದನ್ನು ತೀರ್ಮಾನ ಮಾಡಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಈ ಒಂದು ವಿಷಯವನ್ನು ಅಂತೇಳಿ ನಾವು ಮಾಡಿದ್ದೀವಿ. ಬೇರೆಯವರಿಗೆ ಇಂಡಸ್ಟ್ರಿಗೆ ಬರೋವರಿಗೂ ಕೂಡ ಒಂದಿಷ್ಟು ಹೆಚ್ಚು ಉತ್ತೇಜನ ಆಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಪಕ್ಕದಲ್ಲಿ ತಮಿಳ್ನಾಡಿನಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು ಅವರು ನಾವು ಫ್ರೀಯಾಗಿ ನಿಮಗೆ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ. ನಮ್ಮಲ್ಲಿ ಹಿಂದೂಪುರ ನಮ್ಮ ಪಕ್ಕದಲ್ಲೇ ಇದೆ. ನಮ್ಮ ಕ್ಷೇತ್ರಗಳಿಗೆ ಹಿಂದೂಪುರದಲ್ಲಿರಲಿ, ಮಡಕ್ಸಿರಾದಲ್ಲಿ ಅಲ್ಲೆಲ್ಲ ಇಂಡಸ್ಟ್ರಿ ಮಾಡುವಾಗ ನಾವು ಫ್ರೀಯಾಗಿ ಈಗ ಕಿಯಾದವರು ಕರ್ನಾಟಕಕ್ಕೆ ಬಂದಿದ್ದರು. ಮೊದಲನೇ ಕಿಯಾದವರು ಹೆಂಗೆ ಆಂಧ್ರ ಪ್ರದೇಶಕ್ಕೆ ಹೋದರು. ನಾವು ಆ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತಗೊಳ್ಳಿಲ್ಲ ಅಂತೇಳಿ ಅಷ್ಟು ದೊಡ್ಡ ಬೌದ್ಧ ಇಂಡಸ್ಟ್ರಿ ಪಕ್ಕಕ್ಕೆ ಹಿಂದೂಪುರಕ್ಕೆ ಹೋಗಿದೆ. ತಮಿಳ್ನಾಡು ಪಕ್ಕದಲ್ಲೇ ಇದೆ ಹೊಸೂರು, ಅಲ್ಲಿ ಕೂಡ ಹೋಗ್ತದೆ. ಆದ್ದರಿಂದ ನಮಗೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಬೆಂಗಳೂರಿಗೆ ಇಂಡಸ್ಟ್ರಿ ಬರೋದಕ್ಕೆ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸರ್, ನನ್ನ ಕೊನೆ ಪ್ರಶ್ನೆ ಇದು ಮೂಡಾ ವಿಚಾರವಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಈ ಒಂದು ವಿಚಾರವನ್ನು ತರ್ತಾ ಇದೆ. ಇದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಎಲ್ಲ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಈಗ ಕಾಂಗ್ರೆಸ್ನ ಸ್ಟ್ರಾಟಜಿ ಏನಾಗಿರುತ್ತೆ ಸರ್ ಇದರಿಂದ? ಇಲ್ಲ, ಅದನ್ನು ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ನೋಡಿಕೊಂಡು ಅದು ಸರಿಯಾಗಿ ಪ್ರತ್ಯುತ್ತರವಾಗಿ ಮಾಡ್ತೇವೆ. ನಾವು ಕೈ ಕೊಟ್ಕೊಂಡು ಏನು ಕೂರೋದಿಲ್ಲ. ನ್ಯಾಷನಲಿ ಅವ್ರು ತೊಗೊಂಡ್ರೆ ನಾವು ನ್ಯಾಷನಲಿ ತೊಗೊಳ್ತೀವಿ. ಯಾಕೆಂದರೆ ಅವರು ಈಗಾಗಲೇ ರಾಜ್ಯಪಾಲರನ್ನು ದುರುಪಯೋಗ ಮಾಡಿಕೊಂಡು ಅನೇಕ ರಾಜ್ಯಗಳಲ್ಲಿ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಏನು ಸೀಕ್ರೆಟಾಗಿ ಏನು ಉಳಿದಿಲ್ಲ. ತಮಿಳ್ನಾಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಆಮೇಲೆ ತೆಲಂಗಾಣದಲ್ಲಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿರ್ಬೋದು, ಇಲ್ಲೆಲ್ಲ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ರಾಜ್ಯಪಾಲರನ್ನು ಉಪಯೋಗಿಸ್ತಾರೆ ಅಂತೇಳಿ ನಾವೀಗಾಗಲೇ ಆಪಾದನೆ ಮಾಡಿದ್ದೇವೆ. ಅದಕ್ಕೆ ಇದು ಕೂಡ ಸೇರಿಕೊಳ್ಳುತ್ತೆ. ಒಂದು ವೇಳೆ ಆ ರೀತಿ ಅವರೇನಾದರೂ ರಾಷ್ಟ್ರಮಟ್ಟದಲ್ಲಿ ತಗೊಳ್ಳೋದಾದರೆ ನಾವು ಕೂಡ ರಾಷ್ಟ್ರಮಟ್ಟದಲ್ಲೇ ತಗೋತೀವಿ. ಸರ್, ಇಂಡಿಯಾ ಮೈತ್ರಿಕೂಟದ ಜೊತೆ ಮಾತುಕತೆ ಏನಾದರೂ ಆಗಿದೆ ಸರ್ ಈ ವಿಚಾರವಾಗಿ? ಇಲ್ಲ, ಅದು ಇಲ್ಲಿವರೆಗೂ ಆಗಿಲ್ಲ. ಸಪೋರ್ಟ್ ಏನಾದರೂ ತಗೊಳ್ಳೋದಕ್ಕೆ ಈ ವಿಚಾರ ಯಾವುದು ಚರ್ಚೆ ಆಗಿ ನನಗೆ ಗೊತ್ತಾಗಿ ಇಲ್ಲಿವರೆಗೂ ಯಾವುದು ಕೂಡ ಆ ರೀತಿ ಚರ್ಚೆಗಳಾಗಿಲ್ಲ. ಅವಶ್ಯಕತೆ ಬಂದರೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.